ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನೋಡಿ ನಾನು ಡಿ ಮಾರ್ಟ್ಗೆ ಹೋಗಿದ್ದೆ. ಮನೆಗೆ ಬೇಕಾಗಿರೋ ಗ್ರಾಸರೀಸ್ ಎಲ್ಲ ತರೋಣ ಅಂತ ಡಿ ಮಾರ್ಟ್ಗೆ ಹೋಗಿದ್ದೆ. ಹಾಗೆ ಬಸ್ಸಲ್ಲಿ ಹೋಗಿದ್ದೆ. ಬರುವಾಗ ಆಟೋದಲ್ಲಿ ಬಂದೆ. ನೋಡಿ, ಅಲ್ಲಿ ಬಸ್ಸಲ್ಲಿ ಡಿ ಮಾರ್ಟ್ಗೆ ಹೋಗ್ತಾಯಿದ್ದೆ. ಇದು ನೋಡಿ, ಡಿ ಮಾರ್ಟಲ್ಲಿ ಎಲ್ಲ ಓಡಾಡಿ ಮನೆಗೆ ಬೇಕಾಗಿದ್ದೆಲ್ಲ ಐಟಮ್ಸ್ ತಗೊಂಡೆ, ಗ್ರಾಸರಿ ಎಲ್ಲ. ಆಮೇಲೆ ಸೋಪು, ಸರ್ಫ್ ಎಕ್ಸೆಲ್ಲು, ಆಮೇಲೆ ಏನೇನು ಬೇಕಾಗಿರುತ್ತೆ ಅದೆಲ್ಲ. ಒಂದು 6500 ಆಯಿತು ಎಲ್ಲ ಬಿಲ್ಲು. ನೋಡಿ, ಎಲ್ಲ ಐಟಮ್ಸ್ ತಗೊಂಡ ನಂತರ ನಾನು ವಿಡಿಯೋ ಮಾಡೋಣ ಅಂತ ಒಂದು ರೌಂಡ್ ಹಾಕಿ ವಿಡಿಯೋ ತಗೊಂಡೆ. ವಿಡಿಯೋ ಕ್ಲಿಪ್ಪಿಂಗನ್ನು ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ತುಂಬ ಆಫರ್ ಇತ್ತು. ಡಿ ಮಾರ್ಟಲ್ಲಿ ಎಲ್ಲದಕ್ಕೂ ಡಿಸ್ಕೌಂಟ್ ಇತ್ತು. ವೀಕೆಂಡಲ್ಲಿ ತುಂಬ ಜನ ಬಂದಿರ್ತಾರೆ. ಇವಾಗ ನಿನ್ನೆ ಸ್ವಲ್ಪ ಕಡಿಮೆ ಇತ್ತು ಜನ. ಅದೇ ವೀಕೆಂಡಲ್ಲಿ ಶನಿವಾರ ಭಾನುವಾರ ಹೋಗಿಬಿಟ್ರೆ ಆಯಿತು, ಆಗೋದೇ ಇಲ್ಲ, ಕ್ಯೂ ನಿಲ್ಲಕ್ಕೆ ಆಗಲ್ಲ. ನಾನಂತೂ ಶನಿವಾರ ಭಾನುವಾರ ಏನಾದರೂ ಮರ್ತೇನಾದರೂ ಗಾಡಿ ಮೇಲೆ ಅಲ್ಲಿ ಹೋಗಿದ್ನಂದರೆ ಡಿ ಮಾರ್ಟ್ ಹತ್ರ ತೊಗೊಂಡು ಬರೋಣ ಅಂತ ಹೋಗಿರ್ತೀನಿ. ಆಮೇಲೆ ರಶ್ ನೋಡಿ ಮತ್ತೆ ವಾಪಸ್ ಬಂದಿದ್ದೆ ನಾನು. ನೋಡಿ, ಎಲ್ಲ ವೀಟ್ ಫ್ಲೋರು, ಬೆಳ್ಳುಳ್ಳಿ ಎಲ್ಲನೂ ಕಡಿಮೆ ರೇಟಿಗೆ ಇತ್ತು ಸ್ವಲ್ಪ ಬೇರೆ ಕಡೆ ಹೋಲಿಸಿದ್ರೆ. ಅವಲಕ್ಕಿ, ಬೆಲ್ಲ, ರವೆ ಎಲ್ಲ ತಗೊಂಡೆ ನಾನು. ಶೇಂಗಾ, ಎಳ್ಳು, ಜೀರಿಗೆ, ಸಾಸಿವೆ ಎಲ್ಲ ಇನ್ನೂ ಮುಂತಾದ ಐಟಮ್ಸ್ಗಳನ್ನ ತಗೊಂಡೆ ಮನೆಗೆ ಬೇಕಾಗಿದ್ದೆಲ್ಲ. ಹೇಗೂ ಹಬ್ಬನೂ ಬಂತಲ್ಲ, ವರಮಹಾಲಕ್ಷ್ಮಿ ಪೂಜೆ, ಅದಕ್ಕೆ ಹೋಳಿಗೆಗೆ ಏನೇನು ಬೇಕಾಗುತ್ತೆ ಎಲ್ಲ ತಗೊಂಡೆ. ಸಂಡಿಗೆ ತಗೊಂಡೆ, ಉಪ್ಪಿನಕಾಯಿ ತಗೊಂಡೆ, ಸಂಡಿಗೆಗಳು, ಹಪ್ಪಳ ಎಲ್ಲ ತಗೊಂಡೆ. ಜನ ನೋಡಿ ಅಲ್ಲಲ್ಲಿ ಬಂದಿದ್ರು. ಕೆಲವರೆಲ್ಲ ಫ್ರೀ ಇದ್ದವರೆಲ್ಲ ಬಂದಿದ್ರು ಇವತ್ತು. ಕೆಲವರೆಲ್ಲ ಶನಿವಾರ ಭಾನುವಾರ ಹೋಗೋಕ್ಕೆ ಬೇಜಾರು ಪಟ್ಕೊತಾರಲ್ಲ, ಆ ಥರ ನನ್ನಂಥವರು ಈ ದಿನ ಬಂದಿರ್ತಾರೆ ಅವರೆಲ್ಲ. ಆದರೂ ಶನಿವಾರ ಭಾನುವಾರ ಫುಲ್ ರಶ್ ಇರುತ್ತೆ. ಗಿಜಿ ಅಂತ ಇರುತ್ತೆ ಡಿ ಮಾರ್ಟ್ ಎಲ್ಲ. ನೋಡಿ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ಇತ್ತು. ನಾನು ಲೂಸ್ ಏನು ತೊಗೊಳ್ಳಿಲ್ಲ. ಕಡಲೆ ಹಿಟ್ಟು ಒಂದು ಪ್ಯಾಕ್, ಒಂದು ಹಾಫ್ ಕೆ ಜಿ ತೊಗೊಂಡೆ ಮನೇಲಿದ್ದರಿಂದ. ಆಮೇಲೆ ತೊಗರಿಬೇಳೆ ಎಲ್ಲ ಚೆನ್ನಾಗಿತ್ತು ತೊಗೊಂಡೆ, ಪ್ರೀಮಿಯರ್ ಅಂತೆ. 117 ರೂಪೀಸ್, ಕಡಿಮೆ ಅನಿಸುತ್ತು, ಪರವಾಗಿಲ್ಲ ರೇಟ್ ಅನಿಸಿತ್ತು ತೊಗರಿಬೇಳೆ. ನೋಡಿ, ಸರ್ಫ್ ಎಕ್ಸೆಲ್ ಫ್ರಂಟ್ ಲೋಡ್ದು 6 kg ತೊಗೊಂಡ್ಬಿಡ್ತೀವಿ ಒಂದೇ ಸಲಕ್ಕೆ, ಪದೇ ಹೋಗಲ್ಲ ತರಕ್ಕೆ. ಶುಗರ್ ನೋಡಿ, 234ಗೆ 5 kg ಇರ್ಬೋದು. ಹಾಗೆ ಓಡಾಡ್ತಾ ನಾನೊಂದು ವಿಡಿಯೋ ತಗೊಂಡೆ, ಸುಮ್ಮನೆ ಓಡಾಡಿಕೊಂಡು. ಒಂದು ಜವಾರ್ ಬಿಸ್ಕೆಟ್ ಅಂತದ್ದು ತೊಗೊಂಡೆ, 145 ರೂಪೀಸು.
245 ಇದ್ದದ್ದು 145 ಆಫರ್ ಇತ್ತು. ಅದರಲ್ಲಿ ಒಳಗಡೆ 10 ಪ್ಯಾಕೆಟ್ ಬಿಸ್ಕೆಟ್ ಇರುತ್ತೆ. ಅದರಲ್ಲಿ ಜೋಳದ್ದಾದ್ರಿಂದ ತಗೊಂಡೆ ನಾನು, ಒಳ್ಳೇದಂತ. ನಾನು ಮಂತ್ಲಿ ಒಂದ್ಸಲ 2 ಮಂತ್ಸ್ಗೆ ಒಂದ್ಸಲ ಯಾವಾಗಾದರೂ ಬಂದಿರ್ತೀನಿ. ಫುಲ್ ಎಲ್ಲ ಸಾಮಾನು ತೊಗೊಂಡೋಗ್ಬಿಟ್ರೆ ಆಮೇಲೆ ಉಳಿದಿದ್ದನ್ನು ಬೇಕಾದಿಲ್ಲ ಆನ್ಲೈನಿಂದ ತರಿಸ್ಕೊಳ್ತೀವಿ. ತೆಂಗಿನಕಾಯಿ ನೋಡಿ 39 ಏನೋ ಇತ್ತು, ಮೊದಲೆಲ್ಲ 25 ರೂಪಾಯಿನೇ ಇರ್ತಿತ್ತು. ಆಮೇಲೆ ಬಾದಾಮಿ, ಗೋಡಂಬಿ ತೊಗೊಂಡೆ. ಚೆನ್ನಾಗಿತ್ತು. ಲಯನ್ ಡೇಟ್ಸು ಬೇಡ ಅಂದ್ಕೊಂಡೆ, ಆಮೇಲೆ ಮತ್ತೆ ತೊಗೊಂಡೆ ಒಂದು ಪ್ಯಾಕೆಟು. ನೋಡಿ ಕೇಕ್ಸು, ಬಿಸ್ಕೆಟ್ಸು, ಚಾಕ್ಲೇಟ್ಸು ಎಲ್ಲ ಇತ್ತು. ಎಲ್ಲ ಟೀ ಪುಡಿ ಹಾಗೇ ನೋಡ್ತಾ ಹೋಗ್ತಾ ಇದ್ದೆ. ಕ್ಯೂನಲ್ಲಿ ಜನ ಇದ್ದರು, ಒಂದಿಬ್ಬರು ಕ್ಯೂನಲ್ಲಿದ್ದರು. ಅಲ್ಲಿ ನೋಡಿ ನಾನು ಕ್ಯೂನಲ್ಲಿ ನಿಂತ್ಕೊಂಡಿದ್ದೆ. ನೋಡಿ ಮಕ್ಕಳು ಟ್ರೈನಲ್ಲಿ ಕುತ್ಕೊಂಡಿದ್ದಾವಲ್ಲ, ಮಕ್ಕಳಿಗೆ ಒಂದಿದ್ದೊಂದು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಕುತ್ಕೊಂಡಿದ್ದು ಎಷ್ಟೊಂದು ಮಕ್ಕಳು ಟ್ರೈನಲ್ಲೇ ಕುತ್ಕೊಂಡು, ಪೇರೆಂಟ್ಸ್ ಎಲ್ಲ ತಳ್ಕೊಂಡು ಹೋಗ್ತಾಯಿದ್ರು. ಬಿಲ್ ಅವ್ರದ್ದು ಆದ ತಕ್ಷಣ ನನ್ನ ಬಿಲ್ಲಿಂಗ್ ಇತ್ತು. ನೋಡಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ಎಲ್ಲ ಬಿಲ್ ಮಾಡಿಸ್ತಾಯಿದ್ರು. ಅದಾದ್ಮೇಲೆ ನಂದಿತ್ತು, ಅದಕ್ಕೋಸ್ಕರ ನಾನು ಕ್ಯೂವಲ್ಲಿ ನಿಂತಿದ್ದೆ. ಎಲ್ಲ ಕೌಂಟರ್ಗಳು ಫುಲ್ ಇತ್ತು ಬಿಲ್ಲಿಂಗು. ನಾನು ಹಾಗೆ ನೀರು ಕುಡಿದೆ. ಎಲ್ಲ ಓಡಾಡಿ ನೀರಡಿಕೆ ಆಗಿತ್ತು. ಒಂದು ಬಾಟಲ್ ತೊಗೊಂಡೇ ಹೋಗಿರ್ತೀನಿ ನಾನು ನೀರು. ಕೌಂಟರ್ ಕ್ಲೋಸ್ ಅಂತ ನಮ್ಮದೇ ಒಂದು ಲಾಸ್ಟ್ ಇತ್ತು, ನಮ್ಮದು ಒಂದು ಮುಗಿದ್ಮೇಲೆ ಕೌಂಟರ್ ಕ್ಲೋಸ್ ಅಂತ ಇದು ಹಾಕಿದೆ. ಯಾರು ಕ್ಯೂ ನಿಲ್ಲಲ್ಲ ಅಂತ ಮುಂಚೆನೇ ಹಾಕಿರ್ತಾರೆ ಅವರು. ನಮ್ಮದೆಲ್ಲ ಬಿಲ್ ಮಾಡಿದರು. ನೋಡಿ ಬಿಲ್ಲೆಲ್ಲ ಪೇ ಮಾಡಿ ಹೊರಗಡೆ ಬಂದು ಆಟೋ ಬುಕ್ ಮಾಡಿಕೊಂಡೆ, ಊಬರ್ ಆಟೋ. ಮನೆಗೆ ಬಂದೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ನೋಡಿ ಆಟೋದಲ್ಲಿ ಬಂದಮೇಲೆ ಅದನ್ನು ತಗೊಂಡಿದ್ದೀನಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರ, ಥ್ಯಾಂಕ್ ಯು ಸೋ ಮಚ್.